ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತೀಗ? ಮೊದಲನೇ ಅಧ್ಯಾಯ ಮುಗಿತು ಅಲ್ಲ, ಮೊದಲನೇ ಅಧ್ಯಾಯ ಮುಗಿತು. ಈಗ ಅಣುಭಾಷ್ಯದಲ್ಲಿ ಬಂದಿತ್ತು. ಏನು ಹೇಳ್ತಾರೆ? ಅವಾಂತರಂ ಕಾರಣಂಚ ಪ್ರಕೃತಿ ಶೂನ್ಯಮೇವ. ಮುಖ್ಯ ಕಾರಣ ತಗೊಂಡ್ರು ದೇವರೇ, ಸೆಕೆಂಡರಿ ತಗೊಂಡ್ರು ದೇವರೇ. ನಾರಾಯಣಾಮಲ ಕಾರಣ ಒಂದೇ, ಕಾರಣ ಪೂರ್ಣವರೇ. ಇದರಲ್ಲಿ ಹೇಳ್ತಾರೆ ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಬ್ರಹ್ಮಪಾರ ಸ್ತೋತ್ರ. ಯಾವ ಲೆವೆಲ್ ಮುಖ್ಯ ಕಾರಣ ಹೇಳಿದ್ರು ದೇವರನ್ನೇ ಹೇಳಬೇಕು, ಅವಾಂತರ ಕಾರಣ ದೇವರನ್ನೇ ಹೇಳಬೇಕು. ಇದು ದೇವರ ವಿಶೇಷವಾದ ಮಹಿಮೆ. ಅಷ್ಟು ಹೇಳಿ ಇತ್ಯಾದಿ ಅನ್ಯತ್ರಣೀಯತೈರಪಿ ಮುಖ್ಯತಯೋದಿತ ಶಬ್ದೈರಥೋ ಅನಂತಗುಣೋ ಯಶಬ್ದ ಯೋಗವೃತ್ತಯ. ಶಬ್ದಗಳು ಪೂರ್ತಿ ಅರ್ಥ ಕೊಡೋದು ಯೋಗಿಕ ಅರ್ಥ ತಗೊಂಡಾಗ, ಆದ್ದರಿಂದ ಅರ್ಥ ತಗೊಂಡಾಗ ವಿಷ್ಣುಪರ ಮಾಡೋದು ಯಾವುದು ಸಮಸ್ಯೆನೂ ಅಲ್ಲ ಅಂಥೇಳಿ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಭಾಗವತ ಶ್ರೀಮದ್ ಅನುಭಾಷ್ಯೆ ಪ್ರಥಮಾಧ್ಯಾಯ. ಎರಡನೇ ಅಧ್ಯಾಯದಲ್ಲಿ ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋನ ಗುಣಾನ್ ಹರೇಹಿ ನಿಷೇಧುಂ ಶಕ್ನುಯುರ್ವೇದಾ ನಿತ್ಯತ್ವಾನ್ ಮಾನಮುತ್ತಮಂ. ದೇವತಾ ಮಧ್ಯೆ ಒಂದೊಂದು ಮೊದಲೇ ಪಾದ ಏನು? ಶ್ರೌತ ಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯೋ ನ ಗುಣಾನ್ ಹರೇಹೇ ನಿಷೇಧುಂ ಶಕ್ನುಯು ವೇದಾಹ ನಿತ್ಯತ್ವಾತ್ ಮಾನಂ ಉತ್ತಮಂ. ಮೊದಲೇ ಇದಕ್ಕೆ ಬಂತು. ಸ್ಮೃತ್ಯನವಕಾಶ ದೋಷ ಪ್ರಸಂಗ ಇತಿ ಚೇತನ. ಏನದು? ಅನ್ಯ ಸ್ಮೃತ್ಯನವಕಾಶ ದೋಷ ಪ್ರಸಂಗ ಅಂತ ಹೇಳಿ. ಅಲ್ಲ, ನವಿಲಕ್ಷಣ ಅಲ್ಲ, ಮೊದಲನೇದು ಸ್ಮೃತ್ಯಧಿಕರಣ. ನವಲಕ್ಷಣ ಆಮೇಲೆ ಬರೋದು. ಮೊದಲನೇದದು ಶ್ರೌತ ಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯೋನ ಗುಣಾನ್ ಹರೇಹೆ. ಅವರವ್ರ ಸ್ಮೃತಿಗಳು ಇಟ್ಕೊಂಡು ಎಲ್ಲ ಮತಕ್ಕೂ ಒಂದು ಸ್ಮೃತಿ ಮೂಲ ಮಾಡ್ಕೊಂಡಿರ್ತಾರೆ. ಅದು ಶ್ರೌತ ಸ್ಮೃತಿಗಳಲ್ಲವು. ಶ್ರೌತ ಸ್ಮೃತಿಗಳಲ್ಲ ಅಂದ್ರೇನು? ವೇದ ಬೇಸಡ್ ಅಲ್ಲ. ವೇದ ಬೇಸಡ್ ಅಲ್ಲ ಅಂತ ಹೇಳಿದ ಮೇಲೆ ಏನಿಲ್ಲ, ಅದಕ್ಕೆ ಬೇಸಿಸ್ ಇಲ್ಲ. ನಮ್ಮದು ಹಾಗಲ್ಲ. ಆ ರೀತಿ ನಮ್ಮ ಸ್ಮೃತಿ ನೋಡಬಾರ್ದು. ಇವತ್ತೇನಾಗಿ ಎಲ್ಲ ದುರ್ಮತ ನೋಡಿ ನೋಡಿ ಜನಕ್ಕೇನು ಅಭ್ಯಾಸ ಆಗಿದೆ ಅಂದರೆ ಸರಿಯಾದ ಮತ ಇಲ್ಲೇ ಇಲ್ಲ ಅಂತ ನಮ್ಮವರೇ ಆಳ್ತಿರ್ತಾರೆ. ಅವ್ರು ಏನು ಓದ್ದೇನೆ ಹೇಳಿದ ಮಾತುಗಳವೆಲ್ಲ. ಅವರೆಲ್ಲ ನೀವು ಅವ್ರನ್ನ ಬೈತೀರಲ್ಲ, ಅವ್ರು ನಿಮ್ಮನ್ನು ಬೈತಾರೆ ಅಂತ ಜೋರ ಭಾರಿ ಗೊತ್ತಿದ್ದಾವತ್ತಲ್ಲ. ಬರೀ ಬೈಯೋದು ದೊಡ್ಡದಲ್ಲ, ಕಾರಣ ಇರಬೇಕಲ್ಲ. ಕಾರಣ ಇದೆ. ದೋಷ ಇದ್ದಾಗ ಬೈದರೆ ಅದು ಸರಿ, ಇಲ್ದಾಗ ಬೈದರೆ ಅದು ದೋಷ. ಅದೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಶಾಸ್ತ್ರ ಓದಬೇಕು. ಅದಕ್ಕೆ ಏನು ಮಾಡ್ತಾರೆ, ಎಲ್ಲ ಡಿಸೈಡ್ ಆಗಲಿ ಆಮೇಲೆ ಓದ್ತೀವಿ ಅಂತ. ಡಿಸೈಡ್ ಆಗೋಗಿದೆ, ಅದು ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ ಅಷ್ಟೇ. ಅದು ಸರಿಯಲ್ಲ. ಅದಕ್ಕೆ ಶ್ರೌತ ಸ್ಮೃತಿ ಅನ್ನೋ ಪದ ಇಂಪಾರ್ಟೆಂಟ್. ಶ್ರೌತ ಸ್ಮೃತಿ ಎಂದೇನು? ಸ್ಮೃತಿ ಬೇಸ್ಡ್ ಆನ್ ಶ್ರುತಿ ಆದಾಗ ಪರ್ಫೆಕ್ಟ್ ಅದು. ಮತಯೋನ ಗುಣಾನ್ ಹರೇ ನಿಷೇಧುಂ ಶಕ್ನು. ಆದ್ದರಿಂದ ದೇವರ ಗುಣಪೂರ್ಣತ್ವವನ್ನು ತೆಗೆದುಹಾಕೋ ಶಕ್ತಿ ಬೇರೆ ಯಾವ ಸ್ಮೃತಿಗಳಿಗೂ ಇಲ್ಲ. ಅದೇ ರೀತಿ ವೇದಾಹ ಏನು ಶ್ರೌತ ಸ್ಮೃತಿ ಏನು ಭಾರಿ ಕೊಡೋ ಅಂದರೆ ವೇದ. ಅದಕ್ಕೆ ಆಗ ನವಲೇಷ್ಟಾಧಿಕರಣ ಗೊತ್ತಾಯ್ತಾ? ಇದು ಉತ್ತರ ಕೊಡೋದಕ್ಕೋಸ್ಕರ ನವಲೇಷ್ಟಾಧಿಕರಣ ಬಂತು. ಏನು ಹೇಳುತ್ತೆ ಅದು ಹೇಳಬಾರ್ದು. ವಿಲಕ್ಷಣ ಅಂದರೆ ಏನು? ಅಪೌರುಷೇಯತ್ವ ಎಂಬ ವೈಲಕ್ಷಣ್ಯ ಇದೆ. ಯಾವುದೇ ಸ್ಮೃತಿ ತೊಗೊಂಡ್ರು ಕೂಡ ಪೌರುಷೇಯ ಅಂತ ಎಂಡಾಗಿಬಿಡತ್ತೆ. ಆ ಶ್ರೌತ ಸ್ಮೃತಿಗಳು ಹಾಗಲ್ಲ, ವೇದಕ್ಕೆ ಹೋಗೋದು. ವೇದ ಎಂಬುದು ಏನದು? ಅಪೌರುಷೇಯ. ಆದ್ದರಿಂದ ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ. ಅವರು ಆ ನೀರು ಮುಟ್ಟಿದ್ರೆ ಮೈಲಿಗೆ ಅಂತೀರಿ, ಈ ಅಂತೀರಿ, ಈ ನೀರು ಬಿತ್ತು ಯಾಕೆ ಮೈಲಿಗೆ ಅಂದರೆ ಮೇಲಿಂದ ಬಿತ್ತು, ಮಳೆ ನೀರು. ಅದೇನು ಯಾವ ಮನುಷ್ಯ ಹಾಕಿದ್ದಲ್ಲ, ಅದು ದೋಷ ಅಲ್ಲ. ಅದು ಉತ್ತರ ಕೊಡ್ತಾಯಿಲ್ಲ. ಇಲ್ಲೇ ನೀರಿಗೆ ಸ್ನಾನ ಮಾಡಿದಿರಿ, ಆ ನೀರಿಗೆ ನೀವೇ ಹಾಕೊಂಬರ್ತೀರಿ ತಲೆ ಮೇಲೆ. ಯಾತಕ್ಕೆ ಅಂದರೆ ಅಪೌರುಷೇಯವಾದ್ದರಿಂದ ಅದು ಮಾನ್ಯ. ಇದು ಪೌರುಷೇಯವಲ್ಲ, ಆದ್ದರಿಂದ ಮಾನ್ಯ ಅಲ್ಲ. ಆ ಮಾನ್ಯತೆ ಬರೋದಿಲ್ಲ. ಪೌರುಷೇಯವಾಗಿದ್ದಾಗ ಅಪೌರುಷೇಯದ ಬೇಸಿಸ್ ಸಿಕ್ಕರೆ ನೋ ಪ್ರಾಬ್ಲಮ್, ಅವಾಗ ಒಪ್ಪೋದು. ಏನೋ ಹೌದು, ವೇದ ನಿತ್ಯತ್ವ ಹೇಳಿದೆ. ಅದು ನಿತ್ಯತ್ವ ಹೇಳೋಕ್ಕೆ ವೈಲಕ್ಷಣ್ಯ ಹೇಳಿದರು. ಇಲ್ಲಿ ಅನಿತ್ಯತ್ವ ಇದೆ, ಅಲ್ಲಿ ನಿತ್ಯತ್ವ ಇದೆ. ಆದ್ದರಿಂದಲೇ ಅಲ್ಲಿ ಪ್ರಾಮಾಣ್ಯಕ್ಕೆ ಸಂದೇಹ ಇಲ್ಲ, ಇಲ್ಲಿ ಸಂದೇಹಕ್ಕೆ ಅವಕಾಶ ಇದೆ. ಯೋದ್ಧುಂ ನಗುಣಾನ್ ಹರೇಹೆ ದೇವತಾ ವಚನಾದಾಪೋ. ಏನು ಭಾರಿ ವೇದ ಅಂತ ಹೇಳ್ತೀರಿ. ಮಣ್ಣು ಮಾತಾಡಿತು ಅಂತ ಹೇಳುತ್ತೆ ವೇದ. ಏನು ನಿಮ್ಮ ವೇದ ಮಣ್ಣು ಅಂತ ಹೇಳಿದರೆ ಅಲ್ಲ, ದೇವತಾ ವಚನ. ಅಲ್ಲಿ ಮಣ್ಣು ಮಾತಾಡಿತು ಅಂದರೆ ಮಣ್ಣು ಮಾತಾಡಿತು ಅಂತಲ್ಲ, ಮಣ್ಣಿನ ವಿವಾದಿ ದೇವತೆ ಮಾತಾಡಿತು ಅಂತ ಅರ್ಥ. ಈಗ ಅರ್ಥ ಮಾಡ್ತೀರಾ ಅಂದರೆ ಅರ್ಥ ಮಾಡೇ ಜನ ಮಾಡ್ತಿರೋದು. ಕಾರ್ ಬಂತು ಬಸ್ ಬಂತು ಅಂತ ಹೇಳ್ತಾರೆ. ಕಾರ್ ಬಂತು ಬಸ್ ಬಂತು, ಅದೇ ಬಂದು ಯಾರು ಇರ್ತಾರೆ, ಅದೇ ಬಿಡ್ತಾರೆ. ಡ್ರೈವರ್ ಇದ್ದಾನೆ ಬಂದ ಅಂತ ಅದೆಲ್ಲ ಅಂಡರ್ಸ್ಟುಡ್. ಯಾಕೆ ಹೇಳೋದಿಲ್ಲ ಅದನ್ನು? ಡ್ರೈವರಲ್ಲಿ ಬಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದ್ದರಿಂದ ಬ್ರದಬ್ರವೀತ್ ಅಂತ ಹೇಳಿ ಚೇರ್ ಸ್ಪೀಕ್ಸ್ ಅನ್ನೋದು ವೆರಿ ಕಾಮನ್. ಅದು ಮೀಟಿಂಗ್ಗಳಲ್ಲೆಲ್ಲ ವಿತ್ ಪರ್ಮಿಷನ್ ಆಫ್ ಚೇರ್ ಅಂತ ಕೇಳೋದು, ಚೇರ್ ಸ್ಪೀಕ್ಸ್ ಅನ್ನೋದು.
ಅವೆಲ್ಲ ಪದ್ಧತಿ ಎಲ್ಲರಿಗೂ ಅರ್ಥ ಇದೆ. ಏನಂತ? ಚೇರ್ಮನ್ ಸ್ಪೀಕ್ಸ್ ಅಂತ ಅರ್ಥ. ಅದೇ ಅಭಿಮಾನಿ ವ್ಯಪದೇಶ. ಯಾಕೆ ಹಾಗೆ ಹೇಳೋದಿಲ್ಲ ಅಂದರೆ ಶಾರ್ಟ್ ಮಾಡ್ತಾ ಬಂದುಬಿಟ್ಟಾಗ ಅಷ್ಟು ಹೇಳಿದ್ರೆ ಸಾಕು. ಕಾರ್ ಅವ್ರು ಅಲ್ಲ, ಯಾಕೆ ಕಾರ್ ಬಂತ ಹೇಳು ಫಸ್ಟ್ ಅಂತ ಕೇಳ್ತಾ ಬಂತು ಅಂದರೆ ಅವ್ರು ಬಂದರೆ ನೆಕ್ಸ್ಟ್ ಪ್ರಶ್ನೆ. ಆ ಅರ್ಥದಲ್ಲಿ ಯಾವ ಗೊಂದಲನೂ ಇಲ್ಲ. ದೇವತಾ ವಚನಾದ ಅಪಹ ದೃಷ್ಟಾಂತ ಆಪೋ ವದಂತಿ ಮೃತ ಬ್ರವೀತ್ ಆಪೋ ಅಬ್ರುವನ್ ಎಲ್ಲ ಮಾತಾಡಿ ಆ ಅರ್ಥ ಮಾಡಿದರೆ ಸಮಸ್ಯೆ ಬರೋದೇ ಇಲ್ಲ. ಯಾಕೆ ಹೇಳಿದ ಅಂದರೆ ವೇದಗಳು ಪ್ರಮಾಣ ಅಂತಿದೆ. ವೇದಗಳು ಏನೇನು ಹೇಳ್ತಾ ಇದೆ? ಮಣ್ಣು ಮಾತಾಡ್ತು, ನೀರು ಮಾತಾಡ್ತು ಅಂತ ಹೇಳುತ್ತೆ. ಒಪ್ಪಲ್ಲ, ಅಲ್ಲ, ಸರಿಯಾಗಿ ಮಾತಾಡಿದೆ, ನೀನು ಅರ್ಥ ಮಾಡ. ಅದಕ್ಕೆ ಅಭಿಮಾನಿ ವ್ಯಪದೇಶ ವಿಶೇಷ ಅನುಗತಿಭ್ಯಾಮ್ ಅಂತ ಸೂತ್ರ ಪೂರ್ತಿಯಾಗಿ. ಆ ಸೂತ್ರದ ಅದಕ್ಕೆ ಸಂಬಂಧಪಟ್ಟ ಅಧಿಕರಣ ಇದೆ. ದೇವತಾ ವಚನಾದಾಪಹ ವತಂತಿ ಇತ್ಯಾದಿಕಂ ವಚಃ ನಾಯುಕ್ತವಾದಿ ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್. ಆದ್ದರಿಂದ ಎಂದೂ ಕೂಡ ಏನು ಹೇಳಬಾರದು? ವೇದಕ್ಕೆ ಅಪ್ರಾಮಾಣ್ಯ ಹೇಳೋದಕ್ಕೆ ಹೋಗಬಾರದು. ಇವತ್ತು ವೇದಕ್ಕೆ ಅಪ್ರಾಮಾಣ್ಯ ಹೇಳೋ ಜನ ಇದ್ದಾರೆ. ಇದನ್ನೆಲ್ಲ ಓದಿ ಉತ್ತರ ಕೊಟ್ಟು ಸರಿ, ಬರೀ ಏನು ಹೇಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಆಕ್ಷೇಪಕ್ಕೆ ಉತ್ತರ ಇಲ್ಲ. ಆಕ್ಷೇಪಕ್ಕೆ ಉತ್ತರ ಕೊಡೋದಕ್ಕೆ ಹೋಗಬಾರ್ದು. ಆಕ್ಷೇಪ ಏನು ತೋರಿಸುತ್ತೆ ಅಂದರೆ ಒಂದು ಮೆಂಟ್ಯಾಲಿಟಿ ತೋರಿಸುತ್ತೆ. ಏನು ಮೆಂಟ್ಯಾಲಿಟಿ? ನಾನು ಒಪ್ಲಕ್ಕೆ ತಯಾರಿಲ್ಲ. ಅವ್ರು ಹೇಳಿ ಏನು ಉಪಯೋಗ? ಆದರೆ ಒಪ್ಲಕ್ಕೆ ತಯಾರಿದ್ದೇನೆ, ಪ್ರಶ್ನೆ ಇದೆ, ಅದು ಜಿಜ್ಞಾಸೆ. ಜಿಜ್ಞಾಸೆಗೆ ಉತ್ತರ ಕೊಟ್ಟರೆ ಅರ್ಥ ಆಗುತ್ತೆ. ಆಕ್ಷೇಪಕ್ಕೆ ಉತ್ತರ ಕೊಡೋದಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಆಕ್ಷೇಪನವನು ಪ್ರಶ್ನೆಯಾಗಿ ಮಾಡಿದರೆ ಹೇಳ್ಬೋದು. ಪ್ರಶ್ನೆ ಬೇರೆ, ಆಕ್ಷೇಪ ಬೇರೆ. ಪ್ರಶ್ನೆ ಅಂದರೆ ಗೊತ್ತಿಲ್ಲ ಕೇಳ್ತೀರಿ ಅಂತ ಅರ್ಥ. ಆಕ್ಷೇಪ ಅಂದರೆ ಗೊತ್ತಿದ್ರೂ ಒಪ್ಪೋದಿಲ್ಲ ಅಂತ. ನೀವು ಹೇಳಿದ್ರೂ ಒಪ್ಪೋದಿಲ್ಲ ನಾನು ಅಂತೇಳಿ ಆ ಕೆಲವು ಪ್ರಶ್ನೆಗಳು ಹೋಗಿಬಿಡ್ತು, ಇರೋದೇ ಇಲ್ಲ ಅವರು. ನೀವು ಹೇಳಿದ್ರೆ ಒಪ್ಪೋದಿಲ್ಲ, ತೀರ್ಮಾನ ಮಾಡ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ. ಆಗಲೇ ಅವ್ರಿಗೆ ಬೇಕೇ ಇಲ್ಲ. ಆ ರೀತಿಯಾಗಿಯೇ ವೇದ ಪ್ರಾಮಾಣ್ಯ ಒಪ್ಪದೇನೆ ಮಾಡಿ ಕೊನೆಯ ಸಂಧ್ಯಾ ಅಂದು ಕೂಡ ಕ್ಯಾನ್ಸಲ್ ಮಾಡಿಬಿಟ್ರಿ. ಈ ಬೇಸಿಸ್ ಮೇಲೇ ತಪ್ಪು. ವೇದ ಪ್ರಾಮಾಣ್ಯ ಒಪ್ಪದೆ ಹೋದರೆ ಸಂಧ್ಯಾವಂದನೆ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಹೇಳಬೇಕು. ಅದನ್ನು ಹೇಳೋದಿಲ್ಲ, ಅವರಿಗೆ ಗೊತ್ತಿರೋದಿಲ್ಲ. ಒಂದು ಕಟ್ಟಾಗಿ ಹೋಗ್ಬಿಟ್ಟಿದೆ ಆಚರಣೆಯಲ್ಲಿ. ನಾಯುಕ್ತವಾದಿ ಅಸನ್ನೈವ. ಆದ್ದರಿಂದ ವೇದ ಇನ್ನೂ ಕೂಡ ಅಯುಕ್ತವಾದಿ ಅಲ್ಲ. ಅಯುಕ್ತವಾದಿ ಎಂದರೇನು? ಯುಕ್ತಿಗೆ ವಿರುವಾದ ಏನನ್ನೂ ವೇದ ಹೇಳೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಎಲ್ಲಿ ನೀನು ತಿಳ್ಕೊಂಡಿದ್ದೀಯ ಅದು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಹೊರತು ಏನು ದೋಷ ಯಾರಲ್ಲಿಲ್ಲ? ವೇದದಲ್ಲಿಲ್ಲ. ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಇದಿಷ್ಟು ಅಧಿಕರಣದ ಸಾರ. ಉಳಿದ